ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ ಒಂದು ಸಣ್ಣ ಗಾಯ ಆದ್ರೂ ಮೊದಲು ನೆನಪಾಗೋ ಹೆಸರೇ ಡೆಟಾಯಿಲ್. ಆದ್ರೆ ಈ ಒಂದು ಬ್ರ್ಯಾಂಡ್ ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ಇಡೀ ಜಗತ್ತನ್ನೇ ಆವರಿಸ್ಕೊಳ್ತು ಅಂತ ನೋಡೋಣ ಬನ್ನಿ. ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾನ್ ನಿಮ್ಮ ಲಕ್ಕಿ ಸ್ಪೀಕ್ಸ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲದಕ್ಕೂ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಗೈಸ್, ನಾನು ಇವತ್ತು ಮಾತಾಡ್ತಾ ಇರೋದು ಒಂದು ಮೆಡಿಕಲ್ ನ ಮಿರಾಕಲ್ ಬಗ್ಗೆ. ದಿಸ್ ವಿಡಿಯೋ ಇಸ್ ಫಾರ್ ಎಜುಕೇಶನಲ್ ಅಂಡ್ ಇನ್ಫಾರ್ಮೇಶನ್ ಪರ್ಪಸ್ ಓನ್ಲಿ. ವಿ ಆರ್ ನಾಟ್ ಪ್ರಮೋಟಿಂಗ್ ಎನಿ ಬ್ರ್ಯಾಂಡ್ ಬಟ್ ಅನಲೈಸಿಂಗ್ their business journey. It is based on researched facts to help you understand the marketing strategies. This video is not ಇಂಟೆಂಟ್ ಟು ಡಿಫೈಮ್ ಎನಿ ಇಂಡಿವಿಜುವಲ್ ಬ್ರ್ಯಾಂಡ್ ಆರ್ ಕಮ್ಯುನಿಟಿ. ಈ ವಿಡಿಯೋ ಕೇವಲ ಶೈಕ್ಷಣಿಕ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ. ನಾವು ಇಲ್ಲಿ ಯಾವುದೇ ಬ್ರ್ಯಾಂಡ್ ಅನ್ನು ಪ್ರಮೋಟ್ ಮಾಡುತ್ತಿಲ್ಲ. ಮೊದಲಾಗಿ ಅವರ ಬಿಸಿನೆಸ್ ಜರ್ನಿಯನ್ನ ಅನಲೈಸ್ ಮಾಡಿದ್ದೇನೆ. ಮಾರ್ಕೆಟಿಂಗ್ ಸ್ಟ್ರಾಟಜಿಗಳ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕೆ ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡಲಾಗಿದೆ. ಈ ವಿಡಿಯೋ ಯಾರನ್ನು ಡಿಫೈಮ್ ಉದ್ದೇಶವನ್ನು ಹೊಂದಿಲ್ಲ, ಇದು ಕೇವಲ ಮಾಹಿತಿಗಾಗಿ ಮಾತ್ರ. 1930ರ ಕಾಲದಲ್ಲಿ ಸಣ್ಣ ಗಾಯ ಆದ್ರೂ ಜನ ಆ ಇನ್ಫೆಕ್ಷನ್ ಇಂದ ಸಾಯ್ತಾ ಇದ್ರು. ಅಂತಹ ಸಮಯದಲ್ಲಿ ಒಂದು ಲಿಕ್ವಿಡ್ ಬಂದು ಇತಿಹಾಸವನ್ನೇ ಬದಲಾಯಿಸಿತು, ಅದೇ ಡೆಟಾಯಿಲ್. ಇವತ್ತು ನಾವು ಡೆಟಾಯಿಲ್ ನ 90 ವರ್ಷಗಳ ಕಾಲ ಸುದೀರ್ಘ ಪ್ರಯಾಣ, ಹಾಗೆ ಅವರ ಸೈಕಾಲಜಿಕಲ್ ಮಾರ್ಕೆಟಿಂಗ್ ಮತ್ತು ಅವರು ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿದ್ದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. 1900 ಆರಂಭದಲ್ಲಿ ಈ ಸೋಂಕು ದೊಡ್ಡ ಸಮಸ್ಯೆ ಆಗಿತ್ತು. ಆಗ ಪ್ಯೂಪೆರಲ್ ಫೀವರ್ ಅಂದ್ರೆ ಹೆರಿಗೆ ಜ್ವರ ಅನ್ನೋ ರೋಗ ಹೆರಿಗೆಯಾದ ತಾಯಂದಿರನ್ನ ಕಾಡ್ತಾ ಇತ್ತು. ಆ ಕಾಲದಲ್ಲಿ ಹಾಸ್ಪಿಟಲ್ಗಳಲ್ಲಿ ಹೈಜೀನ್ ಅಷ್ಟಾಗಿ ಇರ್ಲಿಲ್ಲ. ಡಾಕ್ಟರ್ಸ್ ಒಂದು ಸರ್ಜರಿ ಮುಗಿಸಿ ಸರಿಯಾಗಿ ಕೈ ತೊಳೆಯದೆ ಇನ್ನೊಂದು ಸರ್ಜರಿಗೆ ಹೋಗ್ತಾ ಇದ್ರು. ಯಾಕಂದ್ರೆ ಡಾಕ್ಟರ್ಸ್ ಕೈ ತೊಳೆಯಲು ಬಳಸ್ತಿದ್ದ ಆ ಕೆಮಿಕಲ್ಸ್ ತುಂಬಾ ಹಾರ್ಶ್ ಆಗಿತ್ತು, ಅಂದ್ರೆ ಅವರ ಚರ್ಮ ಸುಡ್ತಾ ಇತ್ತು. ಇದರಿಂದ ಬ್ಯಾಕ್ಟೀರಿಯಾ ಹರಡಿ ತಾಯಂದಿರಿಗೆ ಇನ್ಫೆಕ್ಷನ್ ಆಗ್ತಾ ಇತ್ತು. ಈ ಇನ್ಫೆಕ್ಷನ್ ಎಷ್ಟು ಡೇಂಜರ್ ಆಗಿತ್ತು ಅಂದ್ರೆ ಸಾವಿರಾರು ತಾಯಂದಿರು ಹೆರಿಗೆಯಾದ ಕೇವಲ ದಿನಗಳಲ್ಲೇ ಸಾವನ್ನಪ್ತಾ ಇದ್ರು. ಆಗ್ಲೇ ಡೆಟಾಯಿಲ್ ಎಂಟ್ರಿ ಕೊಡ್ತು. 1932ರಲ್ಲಿ ರೆಕ್ಕಿಟ್ ಅಂಡ್ ಸನ್ಸ್ ಕಂಪನಿ ಕ್ಲೋರೋಜೈಲನಾಲ್ ಅನ್ನೋ ಮೈಲ್ಡ್ ಕೆಮಿಕಲ್ ನ ಕಂಡು ಹಿಡಿದ್ರು. ಈ ಕೆಮಿಕಲ್ ಬ್ಯಾಕ್ಟೀರಿಯಾನ ಸಾಯಿಸ್ತಾ ಇತ್ತು, ಆದ್ರೆ ಚರ್ಮಕ್ಕೆ ಏನು ಪ್ರಾಬ್ಲಮ್ ಮಾಡ್ತಾ ಇರ್ಲಿಲ್ಲ. ಇದೇ ಡೆಟಾಯಿಲ್ ನ ಜನ್ಮ ರಹಸ್ಯ. ಮೊದಲು ಇದನ್ನ ಹಾಸ್ಪಿಟಲ್ಗಳಲ್ಲಿ ಸರ್ಜರಿ ಮಾಡುವಾಗ ಡಾಕ್ಟರ್ಸ್ ಕೈ ತೊಳೆಯೋದಕ್ಕೆ ಮತ್ತು ಇನ್ಫೆಕ್ಷನ್ ಅವಾಯ್ಡ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಇಡೀ ಜಗತ್ತಿಗೆ ಹರಡಿದ ಪ್ಯೂಪೆರಲ್ ಫೀವರ್ ಹೆರಿಗೆಯಾದ ನಂತರ ತಾಯಂದಿರಿಗೆ ಸಾವಿಗೆ ಕಾರಣವಾಗುತ್ತಿದ್ದ ಜ್ವರ. ಈ ಡೆಟಾಯಿಲ್ ನಿಂದಾಗಿ ಕನಿಷ್ಠ 50% ರಷ್ಟು ಸಾವಿನ ಪ್ರಮಾಣ ಕಮ್ಮಿ ಆಯಿತು. ಇದೇ ಅದರ ಮೊದಲ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಭಾರತಕ್ಕೆ ಡೆಟಾಯಿಲ್ ಬಂದಿದ್ದು 1933ರಲ್ಲಿ. ನಮ್ಮ ದೇಶದಲ್ಲಿ ಗಾಯ ಆಯ್ತು ಅಂದ್ರೆ ಅರಿಶಿನ ಹಚ್ಚೋ ಸಂಪ್ರದಾಯ ಇತ್ತು. ಅದರ ಮಧ್ಯ ಡೆಟಾಯಿಲ್ ಜಾಗ ಮಾಡಿಕೊಳ್ಳಲು ತುಂಬಾ ಈಸಿ ಇರಲಿಲ್ಲ. ಗೈಸ್, ಡೆಟಾಯಿಲ್ ನ ನೀರಿಗೆ ಹಾಕಿದ ತಕ್ಷಣ ವೈಟ್ ಆಗುತ್ತಲ್ಲ, ಅದನ್ನ ಊಸೋ ಎಫೆಕ್ಟ್ ಅಂತಾರೆ. ಇದು ಸೈನ್ಸ್ ಪ್ರಕಾರ ಡೆಟಾಯಿಲ್ ನೀರಿನಲ್ಲಿ ಕರಗುತ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಮಾರ್ಕೆಟಿಂಗ್ ಅಲ್ಲಿ ಇದನ್ನ ಹೇಗ್ ಬಳಸ್ಕೊಂಡ್ರು ಗೊತ್ತಾ? ಜನರ ಕಣ್ಣಿಗೆ ಕಾಣಿಸೋದೆ ನಂಬಿಕೆ ಅಂತಾರೆ. ನೀರು ಬೆಳ್ಳಗಾದಾಗ ಜನರಿಗೆ ಇದು ಕೆಲಸ ಮಾಡ್ತಾ ಇದೆ ಅನ್ನೋ ಭರವಸೆ ಸಿಗ್ತಾ ಇತ್ತು. ಡೆಟಾಯಿಲ್ ಇದನ್ನೇ ಒಂದು ದೊಡ್ಡ ಬ್ರ್ಯಾಂಡ್ ಇಮೇಜ್ ಆಗಿ ಬಿಲ್ಡ್ ಮಾಡ್ತು. ಅವರು ನೇರವಾಗಿ ಸ್ಕೂಲ್ಗಳಿಗೆ ಹೋದ್ರು. ಅಲ್ಲಿನ ಮಕ್ಕಳಿಗೆ ಗಾಯವಾದಾಗ ಡೆಟಾಯಿಲ್ ಹಚ್ಚಿ ಪ್ರೊಟೆಕ್ಷನ್ ಅನ್ನೋ ಪದವನ್ನ ಅಲ್ಲಿನ ತಾಯಂದಿರ ಮನಸ್ಸಿಗೆ ತಲುಪಿಸಿದ್ರು. ಹಾಗೆ ಅವರು ಸೋಪ್ ಲಾಂಚ್ ಮಾಡಿದಾಗ ಗಂಧದ ಪರಿಮಳಕ್ಕೆ ಹೋಗದ ಜಂಪ್ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ರು. ಕೇವಲ ಹಾಸ್ಪಿಟಲ್ಗೆ ಸೀಮಿತವಾಗಿದ್ದ ಈ ಡೆಟಾಯಿಲ್ ನಿಧಾನವಾಗಿ ಮನೆ ಮನೆಗೆ ತಲುಪ್ತಾ ಹೋಗ್ತು. ಅವರು ತಮ್ಮ ಮಾರ್ಕೆಟಿಂಗ್ ನಲ್ಲಿ ಪ್ರೊಟೆಕ್ಷನ್ ಅನ್ನೋ ಪದವನ್ನ ತುಂಬಾ ಸ್ಟ್ರಾಂಗ್ ಆಗಿ ಬಳಸ್ಕೊಂಡಿದ್ರು. ಗೈಸ್, ನೀವು ಸ್ಯಾವ್ಲಾನ್ ನ ನೋಡಿದ್ರ? ಸ್ಯಾವ್ಲಾನ್ ಗಾಯಕ್ಕೆ ಹಚ್ಚಿದ್ರೆ ಉರಿಯಲ್ಲ ಅಂತ ಮಾರ್ಕೆಟಿಂಗ್ ಮಾಡಿದ್ರು. ಆದ್ರೆ ಡೆಟಾಯಿಲ್ ಹಚ್ಚಿದ್ರೆ ಸ್ವಲ್ಪ ಉರಿಯುತ್ತೆ, ಆಮೇಲೆ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಇಂಡಿಯನ್ ಮನಸ್ಥಿತಿ ಹೇಗಿದೆ ಅಂದ್ರೆ ಉರಿದ್ರೇನೆ ಅದು ಮದ್ದು ಅಂತ ನಂಬ್ತಾರೆ. ಇದೇ ಕಾರಣಕ್ಕೆ ಸ್ಯಾವ್ಲಾನ್ ಎಷ್ಟೇ ಪ್ರಯತ್ನ ಪಟ್ರು ಡೆಟಾಯಿಲ್ ನಂಬರ್ 1 ಆಗಿ ಉಳಿತು. ಟ್ರಸ್ಟ್ ಈಸ್ ದೇರ್ ಬಿಗ್ಗೆಸ್ಟ್ ಅಸೆಟ್ ಆಗಿತ್ತು. ಡೆಟಾಯಿಲ್ ಅಂದ್ರೆ ಕ್ಲೀನ್ ಅಂಡ್ ಪ್ರೊಟೆಕ್ಷನ್ ಅಂತ ಜನರ ಮನಸ್ಸಲ್ಲಿ ಗಾಢವಾಗಿ ಕೂತಿದೆ. ಕೋವಿಡ್ ಸಮಯದಲ್ಲಂತೂ ಡೆಟಾಯಿಲ್ ನ ಡಿಮ್ಯಾಂಡ್ ಎಷ್ಟಿತ್ತಂದ್ರೆ ಪ್ರಪಂಚದ ಪ್ರತಿ ಮನೆಗಳಲ್ಲೂ ಡೆಟಾಯಿಲ್ ಬಾಟಲ್ ಕಾಣಿಸ್ತಾ ಇತ್ತು. ಇವತ್ತು ಡೆಟಾಯಿಲ್ ಕೇವಲ ಆಂಟಿಸೆಪ್ಟಿಕ್ ಆಗಿ ಇಲ್ಲ, ಕಿಚನ್ ಕ್ಲೀನರ್, ಹ್ಯಾಂಡ್ ವಾಶ್, ಬಾಡಿ ವಾಶ್ ಅಂತ ಎಲ್ಲಾ ಕಡೆನೂ ಅವರಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಸಣ್ಣ ಆಂಟಿಸೆಪ್ಟಿಕ್ ಲಿಕ್ವಿಡ್ ಇಂದು $1 ಬಿಲಿಯನ್ ಬ್ರ್ಯಾಂಡ್ ಆಗಿದೆ. ಡೆಟಾಯಿಲ್ ನಿಂದ ನಾವು ಕಲಿಬೇಕಾಗಿರೋದು ಏನಂದ್ರೆ ಟ್ರಸ್ಟ್ ಮತ್ತು ಕನ್ಸಿಸ್ಟೆನ್ಸಿ. ಅವರು 90 ವರ್ಷಗಳಿಂದ ತಮ್ಮ ಬಾಟಲ್ ಕಲರ್ ಆಗ್ಲಿ ಅದರ ಸ್ಮೆಲ್ ಆಗ್ಲಿ ಇದುವರೆಗೂ ಚೇಂಜ್ ಮಾಡಿಲ್ಲ. ಹಾಗೆ ನೀವು ಮೊದಲ ಬಾರಿಗೆ ಡೆಟಾಯಿಲ್ ಹಚ್ಕೊಂಡಾಗ ಉರಿದ ಅನುಭವ ಯಾವತ್ತು ಮರಿಬೇಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಬಿಸ್ನೆಸ್ ಬಗ್ಗೆ ಅನಲೈಸ್ ಮಾಡ್ಲಿ ಅಂತ ಕಮೆಂಟ್ ಮಾಡಿ. ಮುಂದಿನ ಬಿಸ್ನೆಸ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊ ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.